ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಮಾರ್ಟಿನ್ 2 ಬೇಕಾ? ಮಾರ್ಟಿನ್ ಮೂವಿ ಬಂದ್ಬಿಟ್ಟು 2024ರಲ್ಲಿ ರಿಲೀಸ್ ಆಗಿತ್ತು. ಆ ಟೈಮಲ್ಲಿ ತುಂಬ ನಿರೀಕ್ಷೆ ಹುಟ್ಟಾಕಿದ ಸಿನಿಮಾ ಅಂದರೆ ಇದು. ಮಾರ್ಟಿನ್ ಟೀಸರ್ ಟ್ರೈಲರ್ ನೋಡ್ಬಿಟ್ಟು ಸಖತ್ತಾಗಿ ರಿವ್ಯೂ ಮಾಡ್ತಿದ್ರು. ಮೂವಿ ಹಂಗಿರುತ್ತೆ ಹಿಂಗಿರುತ್ತೆ ಅಂತ ಆ ಥರ ಏನೋನು ಎಲ್ಲರೂ ರಿವ್ಯೂ ಮಾಡ್ತಿದ್ರು. ಕನ್ನಡ ಯೂಟ್ಯೂಬ್ ಚಾನಲ್ದವರು ಮತ್ತೆ ಹಿಂದಿ ಯೂಟ್ಯೂಬ್ ಚಾನಲ್ದವರು ಈ ಥರ. ಅದೇ ಮೂವಿ ರಿಲೀಸ್ ಆಗಿ ಒಂದೇ ದಿನಕ್ಕೆ ಆ ಮೂವಿನ ನೆಗೆಟಿವ್ ರಿವ್ಯೂ ಮಾಡೋದು, ಟ್ರೋಲ್ ಮಾಡೋದು, ಈ ಥರ ಎಲ್ಲ ಮಾಡಕ್ಕೆ ಶುರು ಮಾಡಿದ್ರು. ಇದೇ ಕಾರಣದಿಂದ ಮತ್ತೆ ಧ್ರುವ ಸರ್ಜಾ ಅವ್ರ ಮರ್ಯಾದೆನೂ ಹೋಯ್ತು. ನೆಕ್ಸ್ಟ್ ಅದು ಆದಮೇಲೆ KD ಬಂತು. ಅದನ್ನು ಅನ್ಕೊಂಡಿದ್ ಮಟ್ಟಿಗೆ ರೀಚ್ ಆಗಲಿಲ್ಲ. ಆದರೂ ರನ್ನಿಂಗ್ ಸಕ್ಸಸ್ಫುಲಿ ಅಂತ ಹೇಳ್ತಿದ್ದಾರೆ. ಮತ್ತೆ ಇನ್ನು ಒಂದೇ ವರ್ಷದಲ್ಲೇ ಪ್ರೇಮ್ ಅವರು KD ಪಾರ್ಟ್ 2 ತರ್ತೀನಿ ಅಂತ ಹೇಳ್ತಿದ್ದಾರೆ. ಹೇಗಪ್ಪ ಅಂದ್ರೆ ಅವ್ರಿಗೆ ಆಡಿಯೋ ರೈಟ್ಸ್ ಅದು ಇದು ಅಂತ ಸೇರಿ ಒಟ್ಟು 100 ಕೋಟಿಕ್ಕಿಂತ ಏನೋ ಜಾಸ್ತಿ ಬಂದಿರ್ಬೋದು, ಅಥವಾ 100 ಕೋಟಿ ಸಮೀಪ ಆದ್ರೂ ಬಂದಿರ್ಬೋದು. ಅದಕ್ಕಾಗಿ ಅವರು ಪಾರ್ಟ್ 2 ಇನ್ನು ಒಂದೇ ವರ್ಷದಲ್ಲಿ ತರ್ತೀನಿ ಅಂತ ಹೇಳ್ತಿದ್ದಾರೆ. ಅವರು ಸ್ವಲ್ಪ ದುಡ್ಡದು ಹಾಕಿ ಪಾರ್ಟ್ 2 ಮೂವಿ ಮಾಡೋರು. ನೆಕ್ಸ್ಟು ಕಬ್ಜಾ 2 ಡೈರೆಕ್ಟರ್ ಆರ್ ಚಂದ್ರು ಅವರು ಸ್ವಲ್ಪ ದುಡ್ಡು ಹಾಕಿ ನೆಕ್ಸ್ಟ್ ಅವರು ಕಬ್ಜಾ 2 ಮಾಡೋರು. ಇದು ಹೇಳ್ಬೇಕಂದ್ರೆ ಅವರೇ ಜಾಸ್ತಿ ದುಡ್ಡು ಹಾಕೋರು ಇದರಲ್ಲಿ ಕಬ್ಜಾ 2ಗೆ. ಇದು ಒಬ್ಬ ಡೈರೆಕ್ಟ್ರಿಗೆ ಇರಬೇಕಾದ ಪ್ಯಾಷನ್. ಮತ್ತು ಅದೇ ಥರ ಮಾರ್ಟಿನ್ 2 ಬರಬೇಕಲ್ವಾ? ಹೌದಲ್ವಾ? ಮಾರ್ಟಿನ್ 2 ರೈನೋ ಅದನ್ನು ಬರಬೇಕಲ್ವಾ? ಅದೇ ಥರ ಇವರು ಮೂವಿ ಫ್ಲಾಪ್ ಆಗಿದೆ ಅಂದರು. ಮೂವಿ 20-25 ಕೋಟಿ ಗಳಿಸಿರುತ್ತೆ, ನಿಯರ್ಲಿ 30 ಕೋಟಿವರೆಗೂ ಗಳಿಸಿರುತ್ತೆ. ಮತ್ತು ಆಡಿಯೋ ರೈಟ್ಸು ಅದು ಇದು ಅಂತ ಸೇರಿ ಇವರಿಗೆ ನಿಯರ್ಲಿ ಇವರು 100 crore ಹಾಕಿದ್ದಾರೆ ಅಂದರೆ 100 crore ಸಮೀಪ ಇವ್ರಿಗೆ ಬಂದೇ ಬಿಟ್ಟಿರ್ತಲ್ಲ ದುಡ್ಡು. ಅದೇ ಕಾರಣದಿಂದ ನೆಕ್ಸ್ಟ್ ಇವರು ಪಾರ್ಟ್ 2 ಮಾಡಬೇಕು. ತುಂಬ ಜನ ಅದ್ರ ಬಗ್ಗೆ ನೆಗೆಟಿವ್ ರಿವ್ಯೂಸ್ ಆಗಿರ್ಬೋದು, ತುಂಬ ಟ್ರೋಲ್ ರೋಸ್ಟ್ ಈ ಥರ ಆಗಿರ್ಬೋದು. ಅವರ ಬಾಯಿನ ಮುಚ್ಚಿಸ್ದಂಗೆ ಆಗುತ್ತೆ ಪಾರ್ಟ್ 2 ಬಂದರೆ ಅಲ್ವಾ? ಒಂದೇನೋ ಬಾರಿಯಪ್ಪ ಇವರು ನೆಕ್ಸ್ಟ್ ಲೆವೆಲ್ಲು ಮಾರ್ಟಿನ್ದವರು ಅಂತ ರೈನೋ ಮೂವಿ ಮಾಡಿದರು ಅಂತ ಏನೋ ಒಂದು ಸದ್ದೂ ಆಗುತ್ತೆ. ಬಟ್ ಏನಪ್ಪ ಅಂದರೆ ನನ್ನ ಕಡೆಯಿಂದ ಅವ್ರಿಗೆ ಒಂದು ಸಜೆಷನ್ ಏನಂದರೆ KGF ಥರ ಮಾಡಬಾರ್ದು. ತುಂಬ ಜನ ಮಿಸ್ಟೇಕ್ ಇದೆ. KGFನ ಇನ್ಸ್ಪೈರ್ ಆಗಿ ತೊಗೊಂಡು ಅದನ್ನೇ ಮೀರಿಸಬೇಕು ಅಂತ ಮಾಡ್ತಿರ್ತಾರೆ. ಬಟ್ ಯಾರಿಗೂ ಆಗಲ್ಲ. ಮೀರಿಸಿದಂದರೆ ಒಂದೇ ಒಂದು ಮೂವಿ ನೋಡಿ, ಅದು ಪುಷ್ಪ. ಅವರ ಒಂದು ಕ್ರಿಯೇಟಿವ್ ಮೈಂಡಿಂದ, ಅವರ ಒಂದು ಸ್ಟೈಲು ಏನೇ ಆಗಿರ್ಬೋದು, ಅದರಿಂದ ಅದು ಮೂವಿ ಅದೇ ಥರ ನೀವು KGFನ ಇನ್ಸ್ಪೈರ್ ಆಗಿ ತೊಗೊಂಡ್ರು ಮೂವಿ ನಿಮಗೆ ಆ ಫೀಲ್ ಕೊಡಬಾರ್ದು. ನಾವು ಮಾಡಿರೋ ಮೂವಿನ ಆ ಫೀಲ್ ಕೊಡಬಾರ್ದು. ಆ ಥರ ನಾವು ಮಾಡಬೇಕು. ಯಾವ ಥರ ಅಂದರೆ ಡೆಲಿವರಿ ಅದೆಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿರಬೇಕು, ಸ್ಟೋರಿ ಬೇರೆ ಥರ ಇರಬೇಕು. ಮಾರ್ಟಿನ್ ಮೂವಿ ನೋಡಿದ್ರೆ ಇದೇನಪ್ಪ KGF ಥರನೇ ಇದೆ ಅಲ್ಲ ಈ ಥರ ಅನಿಸ್ಬಿಡುತ್ತೆ. ಎಲ್ಲ ಒಂಥರ ಓವರ್ ಆ್ಯಕ್ಟಿಂಗು, ಬೋರಿಂಗು ಈ ಥರ ಆಗಿಬಿಡುತ್ತೆ. ಅದಕ್ಕೆ ಮಾರ್ಟಿನ್ 2 ರೈನೋ ಅಂತ ಮಾಡಿದರೂ ಆ ಥರ ಮಾಡಬಾರ್ದು. ಅವರು ಬೇರೆ ಥರ ಮಾಡಿದರೆ ಏನೋ ಹೋದ ಮರ್ಯಾದೆನೋ ವಾಪಸ್ ಬಂದಂಗೆ ಆಗುತ್ತೆ. ಮತ್ತು ಮೂವಿನೂ ಏನೋ ಒಂದು ಅಂದ್ಕೊಂಡ ಮಟ್ಟಿಗೆ ರೀಚ್ ಆಗಲಿಲ್ಲ ಅಂದರೂ 100 ಕೋಟಿ ಹಾಕಿದ್ರೆ ಒಂದು 50 ಕೋಟಿ ಆದರೂ ಗಳಿಸ್ಬೋದು ಅಂತ ಅನಿಸುತ್ತೆ. ಏನೇ ಇರಲಿ, ಅವರು ಏನು ಮಾಡ್ತಾರೋ ನೋಡೋಣ. ಇಷ್ಟೇನೋ ಹೇಳ್ಬೇಕನ್ನಿಸ್ತು, ಹೇಳಿದೆ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.